ಬ್ರೋ ಏನಾಯ್ತು ಸಖತ್ ಬೇಜಾರು ನನಗೆ ಊಟ ಮಾಡಕ್ ಆಗ್ತಿಲ್ಲ ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಅದಕ್ಕೋಸ್ಕರ ನಾನು ಅನ್ಕೊಂಡೆ ಇನ್ನೊಂದು ಚೀಟಿ ಇತ್ತು ಇನ್ನು ಆ 2 ಲಕ್ಷ ನಡೀತಾ ದಿನ ಇದು ನಾನು ಮಂತ್ಲಿ EMI 80,000 ಕಟ್ತೀನಿ ಬರೀ ಗಾಡಿಗಿಲ್ದು ಅವಾಗ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಹತ್ತತ್ರ 3 ಜನ ಸ್ಪಾಟ್ ಆಗಿದೆ ನಮ್ಮ ಅಪ್ಪ ಗಾಡಿ ಓಡಿಸಿ ಡೆತ್ ಆಗಿದೆ ನಮ್ಮ ಅಪ್ಪ ಆಕ್ಸಿಡೆಂಟ್ ಮಾಡಿಸಿ ಬೈಕಿಂಗ್ ಅಲ್ಲಿ ಇದ್ದೆ ಸಡನ್ ಆಗಿ ಹಿಂಗ್ ಬಂದ್ಬಿಟ್ಟೆ ಒಂಥರ ಅವಮಾನ ಆಗುತ್ತೆ ಡ್ರೈವರ್ ಆಗಿ ಹಂಗ ಅನ್ಸೋದು 27 ಆಗಿ 27 ಅಲ್ಲಿ 3 ಗಾಡಿಯ ಮಾಲಕರು ಮಾಲಕ ಚಾಲಕ ಅವ್ನ ಪಾಡ್ ಓಡಿಸ್ಕೊಂತ ಇದ್ದೆ ನಾನು ಬಡ ದೋಸ್ತನ ಪೋಟ್ರಿಗೆ ಅಟ್ಯಾಚ್ ಮಾಡ್ಕೊಂಡು ಪೋಟ್ರು ಲೋಕಲ್ ಬಾಡಿಗೆ ಮಾಡ್ಕೊಂತಿದ್ದೆ ನೀವು ಅದ್ರಲ್ಲಿ ಅದ್ ಮಾಡ್ಕೊಂಡಿದ್ರಿ ನನ್ ಪಾಡ್ ನಾನು ಅವ್ನು ಕೊಟ್ಬಿಟ್ಟಿನಿ ನಿನ್ ಗಾಡಿ ಹೋಗಪ್ಪ ಸರಿ ತಿಂಗಳ ನಿಂಗೆ 20,000 ರೂಪಾಯಿ ಪ್ಲಸ್ ಊಟ ಇಷ್ಟು ಕೊಡ್ತೀನಿ ನಿಂಗೆ ನನಗೆ ಗಾಡಿ ಬಗ್ಗೆ ಒಂದು ಕಂಪ್ಲೇಂಟ್ ಬರ್ಬೋದು ನಿನ್ ಪಾಡ್ ನೀನ್ ಓಡಿಸ್ಕೊ ಕಂಪ್ನಿ ಅಟ್ಯಾಚ್ ಮಾಡ್ಬಿಟ್ಬಿಟ್ಟೆ ಕಂಪ್ನಿಗೆ ಹಾಕ್ಬಿಟ್ಟು ಓಡಿಸ್ಕೊ ಅಂತ ನಾನು ಬಡ ದೋಸ್ತ ಓಡಿಸ್ಕೊಂಡಿದ್ದೆ ಅದೊಂದು 1 ಇಯರ್ ಆಯ್ತು 1 ಇಯರ್ ಅಲ್ಲ ಜನವರಿಯಲ್ಲಿ ತಗೊಂಡಿದ್ದು ಈಗ 9 ಮಂತ್ಸ್ ಆಗಿತ್ತು ಗಾಡಿ 8 ಮಂತ್ಸ್ ಅನ್ಕೊಳ್ಳಿ 8 ಮಂತ್ಸ್ ಆದ್ಮೇಲೆ ಈಗ ಲಾಸ್ಟ್ 2 to 3 ಮಂತ್ಸ್ ಇಂದ ನೋ ಎಂಟ್ರಿ ಸ್ಟಾರ್ಟ್ ಆಯ್ತು ಫಸ್ಟ್ ಇಂದ ಇತ್ತು ಬರೀ ನೈಟ್ ಹೊತ್ತು ಓಡೋದು ಅಂತ ಈಗ ಬೆಳಿಗ್ಗೆ ಹೊತ್ತು ನೋ ಎಂಟ್ರಿ ಸ್ಟಾಪ್ ಮಾಡ್ಬಿಟ್ಟು ಯಾವುದು ದೊಡ್ಡ ಗಾಡಿಗಳು ಆವಾಗ ಈ 4 ವೀಲ್ ಗಾಡಿ ವ್ಯಾಲ್ಯೂ ಬಂತು ಮುಂಚೆ ಇದು ವ್ಯಾಲ್ಯೂ 14 ಫೀಟ್ ಗಾಡಿ ಮಾರ್ಕೆಟ್ ಅಲ್ಲಿ ಇರಲಿಲ್ಲ ಜಾಸ್ತಿ ಎಲ್ಲೋ ಸ್ವಲ್ಪ ಟನ್ನೇಜ್ ಗಾಡಿಗೆ 6 ವೀಲ್ ಗಾಡಿ ಇರೋದು ಒನ್ಸ್ ನೋ ಎಂಟ್ರಿ ಆದ್ಮೇಲೆ ಗೌರ್ಮೆಂಟ್ ಇಂದ ಅದೇ ಬೆಂಗಳೂರು ಪೊಲೀಸ್ ಇಂದ 4 ವೀಲ್ ಗಾಡಿ ಅದು ಎಷ್ಟು ಉದ್ದಾನೆ ಇರ್ಲಿ 4 ವೀಲ್ ಗಾಡಿ ಎಂಟ್ರಿ ಮ್ಯಾಕ್ಸ್ ಟು ಮ್ಯಾಕ್ಸ್ 17 ಫೀಟ್ ಮಾಡ್ಬೋದು 4 ವೀಲ್ ಗಾಡಿ ಅದ್ರ ಮೇಲೆ ಮಾಡಕ್ಕಾಗಲ್ಲ ಬ್ಯಾಲೆನ್ಸ್ ಸಿಗಲ್ಲ 4 ವೀಲ್ ಗಾಡಿ ದೊಡ್ಡದಾದಷ್ಟು ವೈಟ್ಲೆಸ್ ಈಗ ನೋಡಿ ನಾವು ವೈಟ್ಲೆಸ್ ಐಟಮ್ ಅಷ್ಟು ಹೊಡಿಯೋಕ್ಕಾಗಲ್ಲ ಟನ್ನೇಜ್ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಟೈರ್ ಬೇಗ ಸವಿತದೆ ಟರ್ನಿಂಗ್ ಹೋಗಕ್ಕಾಗಲ್ಲ ಲಾಂಗ್ ಹೋಗಕ್ಕಾಗಲ್ಲ ಈ ಗಾಡಿಗಳು ಸಿಟಿ ಪರ್ಪಸ್ ಸೊ ಈ ಮಾಡ್ಲೆಸ್ ಸಿಟಿ ಅಂತ ಸ್ಮಾರ್ಟ್ ಸಿಟಿ ಅಂತ ಮಾಡ್ಲೆಸ್ ಸಿಟಿ ಪರ್ಪಸ್ ಮಾಡಿರೋದು ಸೊ ಅದಕ್ಕೋಸ್ಕರ ನಾನು ಅನ್ಕೊಂಡೆ ಇನ್ನೊಂದು ಸಿಟಿ ಇತ್ತು ಇನ್ನು ಆ 2 ಲಕ್ಷ ನಡೀತಾ ದಿನ ಈ ಬಡ ದೋಸ್ತಿಂದ ಪ್ರಾಫಿಟ್ ಬರುತ್ತಲ್ಲ ನಾನೇ ದುಡ್ಕೊಂತ ಇದ್ನಲ್ಲ ಇನ್ನೊಂದು 2 ಲಕ್ಷ ನಮ್ ದೊಡ್ಡಪ್ಪಂಗೆ ಇನ್ನೊಂದು 2 ಲಕ್ಷ ಚೀಟಿ ಹಾಕ್ದೆ ಆ 2 ಲಕ್ಷ ಎತ್ಕೊಂಡು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕಿದ್ದು ಇದು ನಾನು ಮಂತ್ಲಿ EMI 80,000 ಕಟ್ತೀನಿ ಬರೀ ಗಾಡಿಗಿಲ್ದು EMI 80,000 ಗಾಡಿಗಿಲ್ದು 3 ಗಾಡಿದು ಮತ್ತೆ ಚೀಟಿಗಳೊಂದು 30,000 ಸಪ್ರೇಟ್ ಮನೆ ಬಾಡಿಗೆ ಸಪ್ರೇಟ್ ಮತ್ತೆ ಮನೆ ಖರ್ಚು ನಮ್ಮಮ್ಮ ಹಾಸ್ಪಿಟಲ್ ಖರ್ಚು ಬಾಡಿಗೆ ಮಾಡಿ ಇದು 3ನೇ ಗಾಡಿ ಮಾಡಿದಿರಲ್ಲ ಅದಕ್ಕೆ 1.5 ಲಕ್ಷ ಬರೀ ಕಮಿಟ್ಮೆಂಟ್ಸ್ ಇದೆ ಓಕೆ ಪ್ರತಿ ತಿಂಗಳು 1.5 ಲಕ್ಷ ತೆಗೆದಿರ್ಬೇಕು 1.5 ಲಕ್ಷ ಇಲ್ಲ ಅಂದ್ರೆ ಕಷ್ಟ ಆಗಲ್ಲ ಬದುಕೋದಕ್ಕಾಗಲ್ಲ ಅನ್ನೋ ತರ 1.5 ಲಕ್ಷ ಬೇಕೇ ಬೇಕು ಓಕೆ ಈಗ ಅದ್ರಲ್ಲಿ 8 ತಿಂಗಳು ಅವ್ರು ಗಾಡಿ ಓಡಿಸಿದ್ರು ಮತ್ತೆ ಈಗ ಅದನ್ನ ತಗೊಂಡ್ಬಿಟ್ಟು ಅದನ್ನ ಯಾರು ಓಡಿಸ್ತಾ ಇದಾರೆ ಈಗ ಎರಡಕ್ಕೂ ಡ್ರೈವರ್ ಬಿಟ್ಟಿದ್ದೀನಿ ಎರಡಕ್ಕೂ ಕಂಪ್ನಿಗೆ ಹಾಕಿದೀನಿ ಎರಡು ಡ್ರೈವರ್ ಓಡಿಸ್ಕೊಂತಿದ್ದಾರೆ ಅವ್ರಿಗೆ ಮಂತ್ಲಿ ಇಷ್ಟು ಅಂತ ಕೊಟ್ಬಿಟ್ಟು ಅವ್ರು ಬಟ್ ಅದೇ ಈ ನಡುವೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಿದಾವೆ ಗಾಡಿ ಟಚ್ ಆಗೋದು ಆನ್ಲೈನ್ ಟಚ್ ಆಗೋದು ನೋಡಿ ಈಗ ರೀಸೆಂಟ್ಲಿ ನೀವು ನೋಡಿರ್ಬೋದು ನಮ್ ಗಾಡಿ ಟಚ್ ಆಯ್ತು ಡ್ರೈವರ್ ಕೊಟ್ಟಿದ್ರೆ ಸಂಡೇ ಸ್ವಲ್ಪ ಯಾಕಂದ್ರೆ ನಾನು 30 ಡೇಸ್ ವರ್ಕಿಂಗು ಮಾಡಿಲ್ಲ ಡ್ರೈವರ್ಗೆ ಹೌದಾ 99% ಓನರ್ ಯಾವ್ದೇ ಕಾರಣ ಟಚ್ ಮಾಡಕ್ ಆಗಲ್ಲ ಬ್ರೋ ಯಾಕಂದ್ರೆ ಅವನು ಗಾಡಿ ಒಬ್ಬ ಡ್ರೈವರ್ ಗಾಡಿ ಓಡಿಸೋ ಓನರ್ ಅಂದ್ರೆ ಅವ್ನ್ ಗಾಡಿ ಓಡಿಸ್ತಾರೋ ಫೀಲ್ ಅಲ್ಲಿ ಇರಲ್ಲ ಅವನೇ ಹೋಗ್ತಿದ್ದಾನೆ ಈಗ ನೋಡಿ ನಾನು ಹೋಗ್ತಾ ಇದ್ರೆ ನನ್ಗೆ ಗೊತ್ತು ಎಲ್ಲಿ ಕ್ಲಚ್ ಹಿಡಿಬೇಕು ಎಲ್ಲಿ ಗೇರ್ ಆಗ್ಬೇಕು ಎಲ್ಲಿ ಎಷ್ಟು ಇಂಚ್ ಮೂವ್ ಮಾಡ್ರೆ ಗಾಡಿ ಹೋಗುತ್ತೆ ಅನ್ಬಿಟ್ಟು ಅವ್ನು ಗಾಡಿ ಜೊತೆ ಇನ್ವಾಲ್ವ್ ಆಗ್ಬಿಟ್ಟಿರ್ತಾನೆ ಅವನೇ ಹೋಗ್ತಿದ್ದಾನೆ ಅನ್ನೋ ತರ ಬಟ್ ಡ್ರೈವರ್ ಹೆಂಗಂದ್ರೆ ಓನರ್ ಗಾಡಿ ಆತ ಹೊಡಿತಾ ಇರ್ತಾನೆ ಅಂದ್ರೆ ಈಗ ಅಂದ್ರೆ ಹಳೆ ಗಾಡಿ ಇತ್ತಲ್ಲ ಅದ್ರಲ್ಲಿ EMI ಕಂಪ್ಲೀಟ್ ಆಗಿದೆ ಹಿಂಗೆ ಈಗ ಇನ್ನ ಇಲ್ಲ ಬ್ರೋ ನೆಕ್ಸ್ಟ್ ಡಿಸೆಂಬರ್ಗೆ ಆಗುತ್ತೆ ಅದು ಫಸ್ಟ್ ಗಾಡಿದು ಫಸ್ಟ್ ಗಾಡಿದು ಇನ್ನ ಡಿಸೆಂಬರ್ 3 ಗಾಡಿ EMI ಆಗಿಲ್ಲ ಬ್ರೋ ಇನ್ನ 3 ರನ್ನಿಂಗ್ ಅಲ್ಲೇ ಇದಾವೆ ನನಗೆ ಕಾನ್ಫಿಡೆಂಟ್ ಇದೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಈಗ ಒಂದ್ ಗಾಡಿ EMI ಆಗ್ಬೇಕಂದ್ರೆ ಫಸ್ಟ್ ಗಾಡಿ 3 ವರ್ಷ ಆಯ್ತು ಓಕೆನಾ ಈಗ ಈ ಡಿಸೆಂಬರ್ಗೆ 31st 29ಗೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈಗ ನಾನು 2 ಇಯರ್ಸ್ ಆಗೋರ್ಗು ಗಾಡಿ ಕಿತ್ಕೊಂಡಿದ್ದೆ ಮಾರ್ಕೆಟ್ ನನಗಿಂತ ಮುಂದೆ ಹೋಗ್ಬಿಡುತ್ತೆ ಹೌದೌದು ಮಾರ್ಕೆಟ್ EMI ನ ಅದು ಕಂಪ್ಲೀಟ್ ಮಾಡಿ EMI ಆದ್ಮೇಲೆ ಇನ್ನೊಂದು ಗಾಡಿ ತಗೊಳ್ತೀನಿ ಅಂದ್ರೆ ಕಷ್ಟ ಈಗ ಅದೊಂದು ಚಿಕ್ಕ ಗಾಡಿನಪ್ಪ ಈಗ ನೋಡಿ 5 ವರ್ಷಕ್ಕಿದೆ ಈಗ 2024 ನಾನು ನೆಕ್ಸ್ಟ್ ಗಾಡಿ ತಗೋಬೇಕಂತ 29 ನನ್ಗೆ 5 ವರ್ಷ ಆಗಿರುತ್ತೆ ಗಾಡಿಗೆ 5 ವರ್ಷ ಆಗಿರುತ್ತೆ 5 ವರ್ಷದಲ್ಲಿ ನನ್ಗೆ ಜೋಶ ಹೋಗ್ಬಿಡುತ್ತೆ ಗಾಡಿ ತಗೋಣ ಅಂತ ಈಗ ನೋಡ್ಬಿಡ ನಾನ್ ಮಾರ್ಕೆಟ್ ಬಂದಿರೋದು ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಒಂದ್ ಗಾಡಿ ಇಟ್ಕೊಂಡು ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರ್ತೀನಿ ಅಂತಲ್ಲ ಈಗ ಪರ್ಪಸ್ ನಾನು ಓಡಿಸ್ತಾ ಇರೋದು ನಾನ್ ಗಾಡಿ ಓಡಿಸ್ಕೊಂಡು ಮಾಡಿದ್ರೆ ಒಬ್ಬ ಡ್ರೈವರ್ ಸ್ಯಾಲರಿ ಮಿಕ್ಕತ್ತೆ ನಾನು ಓಡಿಸ್ತಾ ಇರೋದು ಇಲ್ಲ ಅಂದ್ರೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಬಂದಿರೋ ಡ್ರೈವಿಂಗ್ ಅಲ್ಲ ಬ್ರೋ ನಾನು ಕೇಳೋದ್ರೆ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಅಲ್ಲ ನಿಮ್ದು ಫಸ್ಟ್ ಅಲ್ಲ ಬಟ್ ಹೇಳ್ಬೇಕಂದ್ರೆ ನಮ್ಮಪ್ಪ ಡ್ರೈವರ್ ಆಗಿದ್ನಲ್ವಾ ಅವಾಗ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಹತ್ತತ್ರ 3 ಜನ ಸ್ಪಾಟ್ ಆಗಿದೆ ನಮ್ಮಪ್ಪ ಗಾಡಿ ಓಡಿಸಿ ಡೆತ್ ಆಗಿದೆ ನಮ್ಮಪ್ಪ ಆಕ್ಸಿಡೆಂಟ್ ಮಾಡಿಸಿ
ಓಕೆ ಓಕೆ. ಆಗ ನಾನು ಇನ್ನೊಂದು 5 years ಮಗು ಇದ್ದಾಗ. ಸೊ ಆಕ್ಸಿಡೆಂಟ್ ಮಾಡಿ ನಮ್ಮ ಅಜ್ಜಿ ಊರಿಗೆ ಓಡ್ಬಂದ್ಬಿಟ್ಟಿದ್ರು ಅವರು. ಓಕೆ. ಸೊ ಅದು ಏನಾಯ್ತು ಕೇಸ್ ಇವಾಗೂ ಗೊತ್ತಿಲ್ಲ, ಸಾಲ್ವ್ ಆಯ್ತು ಏನಾದ್ರು ಅದೇನಾಯ್ತು ಇವಾಗೂ ಗೊತ್ತಿಲ್ಲ ನನ್ಗೆ, ಯಾಕೆ ಯಾರು ದೊಡ್ಡವರು ಹೇಳಿಲ್ಲ ನನಗೆ. ಬಟ್ ಹೇಳಿದ್ರು ಈ ತರ ಏನೋ ಸ್ಪಾಟ್ ಆಗಿದೆ, ಅದಕ್ಕೋಸ್ಕರ ಅಪ್ಪ ಬಂದ್ಬಿಟ್ಟಿದ್ದಾರೆ ಅಂತ. ಅವಾಗ ನಾನು ಫಿಕ್ಸ್ ಆಗಿ ನಾನು ಡ್ರೈವಿಂಗ್ ಫೀಲ್ಡ್ ಹೋಗಲ್ಲಪ್ಪ, ನಾನು ಬೇಡ, ನಾನು ಈ ಫೀಲ್ಡ್ಗೆ ಹೋಗಲ್ಲ, ನಾನು ಆರಾಮಾಗಿ ಬೈಕಿಂಗ್ ಹೋಗಿಸ್ಕೊಂಡು ಪಾರ್ಟ್ಸ್ ಆಗಿರ್ಬೇಕು. ನನ್ನ ಏನು ಇಲ್ಲ ಅಂದ್ರೆ ನನ್ಗೊಂದು ನಂಬಿಕೆ ಇತ್ತು ನಾನು ಸಕ್ಸಸ್ಫುಲ್ ಆಗ್ತೀನಿ. ಬಟ್ ಈ ರೀತಿ ಆಗ್ತೀನಿ ಅಂತ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಮಾಡ್ತೀನಿ, ಫುಲ್ ಫೇಮಸ್ ಆಗುತ್ತೀನಿ. ಅವಾಗ ಯೂಟ್ಯೂಬರ್ಸ್ ನೋಡಿದ್ರೆ ಗೊತ್ತಲ್ವಾ, ದೊಡ್ಡ ದೊಡ್ಡ ಕಾರ್ ತೋರ್ಸೋರು, ಒಳ್ಳೊಳ್ಳೆ ಮನೆ ತೋರ್ಸೋರು. ನಾನು ಇವಾಗ ಸ್ವಲ್ಪ ಕಷ್ಟ, 5 ವರ್ಷ ಫುಲ್ ಫೇಮಸ್ ಆಗುತ್ತೀನಿ, ನನ್ನ ಹತ್ರ ಎಲ್ಲ ಬರ್ತದೆ, ನನಗೂ ಬ್ರ್ಯಾಂಡ್ ಪ್ರಮೋಷನ್ಸ್ ಬರ್ತದೆ, ನಾನು ಫೇಮಸ್ ಆಗುತ್ತೀನಿ, ನನ್ಗೆ ಅಸಂಪ್ಷನ್, ನನ್ ಖುಷಿ. ಆ ಫೀಲ್ಡ್ ಅಲ್ಲಿ ಇದ್ದೆ, ದೇವ್ರು ಬಟ್ ಕರ್ಕೊಂಡ್ ಇಲ್ಲಿಗೆ ಬಿಟ್ರು. ಬೇಡ ಮಗನೇ ಬಾ, ನೀ ವಾಪಸ್ ನಮ್ಮ ಅಪ್ಪನಲ್ಲಿ ನೀನ್ ಅಲ್ಕೆ ಬಾ, ನೀನ್ ಅದ್ರಾಗೆ ಮಾಡು. ಇನ್ನೊಂದು ಖುಷಿ ಏನಂದ್ರೆ ನಮ್ಮಮ್ಮ ಹೇಳೋರು, ನಮ್ಮಮ್ಮ ಚೆನ್ನಾಗಿದ್ದಾಗ, ನಮ್ಮಪ್ಪ ತೀರ್ಕೊಂಡ್ಮೇಲೆ ಸೊ 1 ವರ್ಷ 2 ವರ್ಷ ಚೆನ್ನಾಗಿದ್ರು ನಮ್ಮಮ್ಮ. ಅದಾದ್ಮೇಲೆ ಮೆಂಟಲಿ ಡಿಸ್ಟರ್ಬ್ ಆಗಿ ಪೇಷಂಟ್ ಆಗೋಗಿದ್ದು. ಅವಾಗ ಹೇಳೋರು ನಮ್ಮಮ್ಮ, ನಿಮ್ಮಪ್ಪ ಗಾಡಿ ತಗೋಬೇಕಂತ. ನಮ್ಮಪ್ಪ ಅಷ್ಟು ದಿನ ಇದ್ದಿದ್ದು ಬೇರೆಯವ್ರ ಗಾಡಿ ಓಡಿಸೋ ಡ್ರೈವರ್ ಆಗಿ. ಅವಾಗ ಫೋರ್ಸ್ ಟೆಂಪೋ ಅಂತ ಬರೋದು, ಆ ಬೂಸಾ ಗಾಡಿ, ಹಸುಗಳಿಗೆ ಬೂಸಾ ಬರ್ತದೆ, ಅದು ಹೊಡಿತಾ ಇದ್ರು. ಇವಾಗ ಒಬ್ರು ಅವ್ರ ಫ್ರೆಂಡ್ ಇದಾರೆ, ನಮ್ಮೂರಿಗೆ ಬಂದ್ರೆ ನೆನ್ಸ್ಕೊಂತಾರೆ ನಿಮ್ಮ ಅಪ್ಪ ಓಡಿಸೋದಕ್ಕೆ ಅಂತ. ಬೂಸಾ ಗಾಡಿಗೆ ಓಡಿಸೋರು, ವಾರದಲ್ಲಿ 6 ದಿನ ಓಡಿಸೋದು, ಭಾನುವಾರ ಕುಡ್ದು ಮಲ್ಕೊಳ್ಳೋದು ಅಷ್ಟೇ. ಡೈಲಿ ಡ್ಯೂಟಿ ಮುಗಿಸ್ತಾ ಎಲ್ರು ಮನೆಗೆ ಹೋಗಿ ಹೆಂಡತಿ ಮಕ್ಳು ನೋಡೋದು, ನಮ್ಮ ಅಪ್ಪ ಬಾರ್ಗೆ ಹೋಗೋನು, ಕುಡ್ದ್ಬಿಟ್ಟು ಬಂದು ನೆಮ್ಮದಿಗೆ ಮಲ್ಕೊಳ್ಳೋನು. ನಮ್ಮ ಅಪ್ಪಗೆ ನಮ್ಮ ಅಕ್ಕ ಅಂದ್ರೆ ಪ್ರೀತಿ. ಅವಾಗ 50-20 ಕೊಡೋನು, ನಾನು 1 ರೂಪಾಯಿ ಕೊಡ್ತೇನೆ, ನಾನು ಅಮ್ಮನ ಹತ್ರ ಇದ್ದಿಲ್ಲ. ಹಂಗೆ ಅಪ್ಪನ ಮಗಳು ಅಮ್ಮನ ಮಗ, ಎಲ್ರು ಮನೇಲಿ ಹಿಂಗೆ ಇರುತ್ತೆ. ನಮ್ಮಮ್ಮ ಕೆಲಸ ಮುಗಿಸ್ಕೊಂಡ್ ಬಂದು ನಮ್ಮ ಬಾಗ್ಲು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸಿಗೆ ಹೋಗಿ ಕತ್ಕೊಂಡಿದ್ದೇನೆ, 10 ರೂಪಾಯಿ ಇಸ್ಕೊಂಡ್ಬಿಟ್ಟು 5 ರೂಪಾಯಿ ಕ್ರೀಮ್ ಬಂದು ತಿನ್ಕೊಳೋದು, 5 ರೂಪಾಯಿ ಬೆಳಿಗ್ಗೆ ತಿನ್ಕೊಳೋದು, ಈ ತರ ಮಾಡ್ತಿದ್ದು. ಸೊ ಲೈಫ್ ಹೆಂಗೆ ಅಂತ ಕರ್ಕೊಂಬಂತ ಅಂದ್ರೆ ವಾಪಸ್ ಡ್ರೈವಿಂಗ್ ಫೀಲ್ಡ್ಗೆ ಕರ್ಕೊಂಬಂತು. ಚೆನ್ನಾಗಿ ಖುಷಿಯಾಗಿದ್ದೀನಿ, ಏನ್ ಬೇಜಾರಿಲ್ಲ, ರಿಗ್ರೆಟ್ ಏನಿಲ್ಲ ಬ್ರೋ. ಊಟ ಕೊಡ್ತೀನಿ ನಮ್ಗೆ ಲಕ್ಷ್ಮಿ ಇದ್ದಂಗೆ. ಸೊ ನನ್ಗೆ ರಿಗ್ರೆಟ್ ಇಲ್ಲ, ಈ ಫೀಲ್ಡ್ ವಾಪಸ್ ಬಂದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಬೇಜಾರ್ ಅನ್ಸೋದು, ಹೇಳಿದ್ನಲ್ವಾ, ಬೈಕಿಂಗ್ ಅಲ್ಲಿ ಇದ್ದೆ, ಸಡನ್ ಆಗಿ ಹಿಂಗ್ ಬಂದ್ಬಿಟ್ಟೆ, ಒಂಥರ ಅವಮಾನ ಆಗುತ್ತೆ ಡ್ರೈವರ್ ಆಗಿ ಹಂಗ ಅನ್ಸೋದು. ಬರ್ತಾ ಅಯ್ಯೋ ನಾನ್ ದುಡಿತೀನಿ, ನಾನ್ ತಿಂತಾ ಇದೀನಿ, ಅದ್ರಾಗ ಏನ್ ಅವಮಾನ. ಎಷ್ಟೋ ಜನ ಕಸ ಆಯ್ತಾರೆ ಬ್ರೋ, ಯಾವ್ದನ್ನ ಹಬ್ಬ ಪ್ರೋಗ್ರಾಮ್ ಹೋದ್ರೆ ಸ್ಟ್ಯಾಂಡರ್ಡ್ ರೆಡಿಯಾಗಿ ಹೋಗ್ತಾರೆ. ಹಂಗಂತ ಕಸ ಇದು ಕೀಳಂತಲ್ಲ ಹೇಳ್ತಾ ಇಲ್ಲ, ಅದೊಂದು ವೃತ್ತಿ. ಅದೇ ತರ ಇದು ಒಂದು ವೃತ್ತಿ, ಇದೊಂದು ಕೆಲಸ. ನಾವು ಕಷ್ಟ ಬೀಳ್ತೇವೆ, ನಾವು ತಿಂತಾ ಇದೀವಿ. ಈಗ ಅವ್ನೇನೋ ಗಾಡಿಯಲ್ಲಿ ಹೋಗೋಣ, ಅಯ್ಯೋ ಇವನೇನೋ ಡ್ರೈವರ್ ಗಾಡಿ ಓಡಿಸ್ತಾನೆ ಅನ್ಕೊಂತಾನೆ ಅಂದ್ಬಿಟ್ಟು ನಾವು ಹೋಟ್ಲಲ್ಲಿ ಕುತ್ಕೊಂಡು ಅಯ್ಯೋ ಇವನೇನು ಊಟ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟು ಅವ್ರು ಅನ್ಕೊಂಡು ಹೋಗ್ಬಿಟ್ಟು ಊಟ ಮಾಡ್ದಿರಕ್ಕಾಗತ್ತಾ? ನಮ್ಗೆ ಹೊಟ್ಟೆ ಹಸ್ದು ಊಟ ಮಾಡ್ತಿರಲ್ವಾ? ಅದೇ ತರ ನಮ್ ನೆಸೆಸಿಟಿ ಇತ್ತು, ಡ್ರೈವಿಂಗ್ ಫೀಲ್ಡ್ ಬಂದ್ವಿ, ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಇಷ್ಟೆಲ್ಲ ನೋಡಿ, ಎಲ್ಲಿಂದ ಒಂದು ಜರ್ನಿ ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಸುತ್ತೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಲೈಫ್ ನಾವ್ ಅನ್ಕೊಂಡಾಗ ಯಾವತ್ತೂ ಆಗೋದೇ ಇಲ್ಲ. ನಾವ್ ಅನ್ಕೋಬಹುದು ಓಕೆ ನೆಕ್ಸ್ಟ್ 5 years ಪ್ಲಾನ್ ಮಾಡೋಣ ಅಂತ, ಆಗಲ್ಲ. ನೀವ್ ಅನ್ಕೊಂಡಿದ್ ಒಂದು 10% ಆಗ್ಬೋದು, ಅಷ್ಟು 90% ದೇವ್ರ ಇಚ್ಛೆ. ದೇವ್ರು ನಿಂಗ್ ಮಾಡ್ಬೇಕು ಅಂತಿದ್ರೆ ಹಂಗೆ ಆಗುತ್ತೆ. ನೀನೇನೇ ಡ್ಯಾನ್ಸ್ ಆಡಿದ್ರು ಅದು ಹಂಗೆ ಆಗೋದು, ಅದಂತೂ ಪಕ್ಕ. ಅದೇ ಇನ್ನೊಂದಂದ್ರೆ, ಅದು ಯೂಟ್ಯೂಬರ್ ಆಗೋಕೆ ಅಂದ್ರೆ 5 ವರ್ಷದಲ್ಲಿ ಏನ್ ಸಾಧನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇದ್ರಲ್ಲಂತೂ ಒಂದು ಒಳ್ಳೆ ರೀತಿಗೆ ರೇಂಜ್ಗೆ ಬೆಳೀತಾ ಇದೆ. ಹೌದಾ, ಬಟ್ ಒಂಥರ ಸ್ಲೋ ಸಕ್ಸಸ್, ಬಟ್ ಸ್ಲೋ ಸಕ್ಸಸ್ ಕಿಕ್ ಇರುತ್ತೆ, ಮಜಾ ಇರುತ್ತೆ. ಈಗ ಟಕ್ಕನ್ ನೀವು ಫೇಮಸ್ ಆಗ್ಬಿಡ್ಬೋದು, ಯಾವ್ದೋ 4-5 ರೀಲ್ಸ್ ಫೇಮಸ್ ಆಯ್ತು, ಟಕ್ಕಂತ 100K 200K ರೀಚ್ ಆಗೋಗ್ತೀರಾ. ಬಟ್ ಹಂಗೆ ಇಳ್ದೋಗ್ತೀರಿ, ನೀವು ಯಾರಂತ ನೆನಪಿರಲ್ಲ. ಈಗ ಎಕ್ಸಾಂಪಲ್ ಅಂದ್ರೆ, ಒಂದು ಸ್ವಲ್ಪ ದಿನ ಯಾರೋ ಬರ್ಡೇ ಸಾಂಗ್ ಆಡೋ ಬಂದವನ್, ಯಾರೋ 2 ದಿನ ಬರ್ತದ, 1 ವರ್ಷಕ್ಕೆ. ಇನ್ನೊಬ್ರು ಯಾರೋ ಬಂದ, ಒಂದ್ 2 ದಿನಕ್ಕೆ ಹೊರಟೋಗ್ತಾರೆ. ನನಗಿರೋ ಆಡಿಯನ್ಸ್ ಹೆಂಗೆ ಅಂದ್ರೆ ಬ್ರೋ, ನಾನು ಸ್ಟಾರ್ಟಿಂಗ್ ಇಂದ ಎಷ್ಟು ಕಷ್ಟ ಬಿದ್ದಿದ್ದೀನೋ ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆಕ್ಸಿಡೆಂಟ್ ಆಗಿ ಸ್ಟೋರಿ ಹಾಕಿದ್ದೀನ, ನಂದು ಟ್ರಾನ್ಸ್ಪೋರ್ಟ್ ನಂಬರ್ ಇದೆ, ಆಲ್ಮೋಸ್ಟ್ ಈ ನಂಬರ್ ಎಲ್ಲರ ಹತ್ರ ಇದೆ, ಟ್ರಾನ್ಸ್ಪೋರ್ಟ್ ನಂಬರ್. ಯಾಕಂದ್ರೆ ನಾನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಅಪ್ಡೇಟ್ಸ್ ಕೊಡ್ತಿದ್ದೀನಲ್ವಾ, ಎಷ್ಟು ಸಾವಿರ ಫೋನ್ಸ್ ಬಂದಿದ್ದೋ ಗೊತ್ತಿಲ್ಲ. ಬ್ರೋ ಏನಾಯ್ತು, ಸಖತ್ ಬೇಜಾರು, ನನಗೆ ಊಟ ಮಾಡಕ್ ಆಗ್ತಿಲ್ಲ, ನಿಮ್ಗೆ ಆಕ್ಸಿಡೆಂಟ್ ಆಯ್ತು ಅಂತ. ಸಖತ್ ನನಗಿಂತ ಅವರೇ ಜಾಸ್ತಿ ಬೇಜಾರು ಮಾಡ್ಕೊಂಡ್ಬಿಟ್ರು. ನಾನು ಹೇಳ್ತೇನೆ ಬ್ರೋ, ರೋಡ್ ರೇಂಜ್ ಅದು ಬೆಂಗಳೂರಲ್ಲಿ ಕಾಮನ್ ಅಂದ್ರೆ ಬ್ರೋ, ಈ ತರ ಆಗೋಯ್ತು. ಒಂಥರ ನನಗಿರೋ ಫ್ಯಾನ್ಸ್ ಸಖತ್ ಅಟ್ಯಾಚ್ ಆಗ್ಬಿಟ್ಟಾರೆ ಬ್ರೋ, ಒಂಥರ ಫ್ಯಾಮಿಲಿ ಇದ್ದಂಗೆ ನನಗೆ. ಅದಕ್ಕೆ ನಂದು ಸಬ್ಸ್ಕ್ರೈಬರ್ಸ್ ಎಷ್ಟೆಲ್ಲ ರಾಯಲ್ ಫ್ಯಾಮಿಲಿ ಇಟ್ಬಿಟ್ಟಿದ್ದೀನಿ, ರಾಯಲ್ ಫ್ಯಾಮಿಲಿ ಅಂತ. ಕೇಳ್ಬೋದು ನೀವೇನ್ ರಾಯಲ್ ಅಂದ್ರೆ, ರಾಯಲ್ ಎಲ್ಲರೂ ರಾಯಲ್ ರಾಯಲ್ ನಿಜದಿಂದಲ್ ರಾಯಲ್ ಇಲ್ಲ ಅಂದ್ರೆ ಹೆಸರಲ್ಲಿ ರಾಯಲ್ ಇರೋಣ ಅಂತ. ರಾಯಲ್ ತರ ಮಾಡ್ಕೊಂತ ಇದೀವಿ ನಾವು. ಒಂದ್ ಇದು, ಇನ್ನೊಂದೇನಂದ್ರೆ ನಮ್ಮ ಕ್ಯಾಸ್ಟ್ ಇದ್ರಲ್ಲಿ ನನಗ್ ಗೊತ್ತಿರೋ ನಮ್ ದೊಡ್ಡವ್ರ ಹೆಸರು, ನಮ್ಮ ಅಣ್ಣಂದ್ರು ದೊಡ್ಡಪ್ಪ ಮಕ್ಳವ್ರಲ್ಲ ರಾಯಲ್ಸ್ ಅಂತ ಇಟ್ಕೊಂತಾರೆ, ಏನೋ ಗೊತ್ತಿಲ್ಲ, ಅವ್ರು ಇಟ್ಕೊಂತಾರೆ. ನಾವು 10th ಅಲ್ಲಿ ಫೇಸ್ಬುಕ್ ಐಡಿ ಮಾಡಿದ್ವಿ, ಅವಾಗ ನಮ್ಮಣ್ಣ ನವೀನ್ ರಾಯಲ್ಸ್ ಅಂತ ಇಟ್ಟಿದ್ದ. ನಾನು ಒಂಥರ ಕ್ಯಾಚಿ ಹೆಸರು, ಈಗ ಗೊತ್ತಲ್ವ
ಒಂಥರ ಸರ್ನೇಮ್ಗಳ ತರ ಹಾಕೊಂಡಿದ್ರು. ಕರೆಕ್ಟ್ ಎಲ್ರು ಗೌಡಸ್ ಅಂತ ಹಾಕೊಂಡಿರೋ. ಹಾ. ನಮ್ದು ಬರೀ ಗೌತಮ್ ಅಂತಿತ್ತು. ನಮ್ದು ಏನ್ ನಮ್ ಕ್ಯಾಸ್ಟ್ ಅಲ್ಲಿ ಹೆಸರು ಬರ್ತಿರ್ಲಿಲ್ಲ. ಓಕೆ ಅಣ್ಣ ಏನ್ ಹೆಸರು ಚೆನ್ನಾಗಿರ್ತದೆ ನೀನ್ ಇಟ್ಕೊಳ್ಳಂದ್ರು. ಆಯ್ತು ನನ್ನ ಹೆಸರು ಇಟ್ಕೊಂಡ್ಬಿಟ್ಟು ಸೈಬರ್ ಸೆಂಟರ್ ಇರೋದು. ನಾನು ಗೌತಮ್ ರಾಯಲ್ಸ್ ಅಂತ ಸೈಬರ್ ಸೆಂಟರ್ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದು. ಕ್ರಿಯೇಟ್ ಮಾಡಿರೋ ಅಕೌಂಟ್ 2014 ಅಲ್ಲಿ ಬ್ರೋ ಕರೆಕ್ಟ್ ಹೇಳ್ಬೇಕಾದ್ರೆ 2014 ಅಲ್ಲಿ ನಾನು 10th ಓದ್ತಿದ್ದೆ. ಆಗ ಕ್ರಿಯೇಟ್ ಮಾಡಿದ ಫೇಸ್ಬುಕ್ ಅಕೌಂಟ್. ಯೂಟ್ಯೂಬ್ ಬಂದ್ಬಿಟ್ಟು 17 ಅಲ್ಲಿ ಏನೋ ಬಜಾಜ್ ಅಲ್ಲಿ ಟೆಕ್ನಿಷಿಯನ್ ಒಂದು ನಿಮಿಷ 2014 ಅಲ್ಲಿ ನೀವು 10th ಹಾ 14 ಅಲ್ಲ ಹೌದು. ನಿಮ್ಗೆ ಏಜ್ ಎಷ್ಟು ಈಗ? 27 27. ಹಾ 27 ಆಗಿದೆ. ಓಕೆ 27 ಅಲ್ಲಿ 3 ಗಾಡಿಯ ಮಾಲಕರು. ಹಾ ಮಾಲಕ ಚಾಲಕ ಓಕೆ ಚಾಲನೆಯೊಂದಿಗೆ ಮಾಲಕ ಹೆಂಗೇನ ಅರ್ಥ ಮಾಡ್ಕೊಂಡು ನಾವು. ಇವಾಗ ಅದೇ ಹೇಳಿದ್ರಿ ನೀವು, ಇವಾಗ ಹೇಗೆ ನಡೀತಾ ಇದೆ ನಿಮ್ ಇನ್ಸ್ಟಾ ಅದೇ ಯೂಟ್ಯೂಬ್? ಚೆನ್ನಾಗಿ ನಡೀತಿದೆ ಬ್ರೋ, ಒಳ್ಳೆ ರೆಸ್ಪಾನ್ಸ್. ಅಂದ್ರೆ ಆತರ ಫುಲ್ ಬೂಮ್ ಅಲ್ಲ, ಓಕೆ ರೀಸೆಂಟ್ ಆಗಿ ನನಗೆ ಸಬ್ಸ್ಕ್ರೈಬರ್ಸ್ ಅವ್ರ ಆಶೀರ್ವಾದ ಹಾ ಚೆನ್ನಾಗಿ ನಡೀತಾ ಇದೆ. ಓಕೆ ಖುಷಿ. ನನ್ಗೇನ ಅಷ್ಟು ಆಸೆ ಇಲ್ಲ, ಒಂದೇ ದಿನ ಹಂಗೆ ಮಿಲಿಯನ್ ನೋಡ್ಬಿಡಕು, ಟಕ್ಕನ್ ಫೇಮಸ್ ಆಗ್ಬಿಡಕು, ಸಾಕು. ಮೆಲ್ಲಗೆ ಹೋಗ್ತಾ ಇದೆ ಬ್ರೋ ಓಕೆ ಜರ್ನಿ, ಮೆಲ್ಲಗೆ ಹೋಗ್ತಿದೆ. ಹಂಗೆ ಹೋಗ್ಲಿ, ನನ್ಗೇನು ಅರ್ಜೆಂಟು ಸ್ಪೀಡ್ ಸಕ್ಸಸ್ ಬೇಡ, ಸ್ಲೋ ಸಕ್ಸಸ್ ಸಾಕು ನನ್ಗೆ. ಈಗ ಎಕ್ಸಾಂಪಲ್ ಹೆಂಗೆ ಅಂದ್ರೆ ಕಾಂಗ್ರೆಸ್ ಗಿಡ ನೋಡಿದೀರಾ, ಹೌದು. ಟಕ್ಕಂತ ಒಂದು ವಾರದಲ್ಲೇ ಫುಲ್ ಹಿಂಗ್ ಅದಕ್ಕೆ ನಿಮ್ ಗೊಬ್ಬರ ಏನ್ ಬೇಡ, ಬಂಡೆ ಮೇಲೆ ಬೆಳೆದಿರ್ತದೆ, ಖಾಲಿ ಜಾಗ ಕೊಟ್ರೆ ಸಾಕು. ಬಂಡೆ ಮೇಲೆ ಬೆಳೆದಿರ್ತದೆ, ವಾರ 15 ದಿನಕ್ಕೆ ಒಣಗೋತದೆ. ನಾವು ಹಾಲ್ ಮಾಡ್ತಾರೆ ಮೆಲ್ಲಗ್ ಬೇರೆನ, ಏನ್ ದೇವ್ರು ನೋಡಿ ದೇವ್ರು ಕರ್ಕೊಂಡು ಹೋಗ್ತಾನೆ. ಹಾಲ್ ಮಾಡ್ತಾರೆ ಮೆಲ್ಲಗ್ ಬೆಳಿತಾರಣ, ಆ ದೇವ್ರ ಇಚ್ಛೆಯಿಂದ. ಇಲ್ಲ ಅರ್ಧಕ್ಕೆ ನೀನ್ ಬೆಳೆದ್ರಿ ನೀನ್ ಕಟ್ ಮಾಡಾಕ್ತಾರೆ, ಕಟ್ ಆಗೋತೀವಿ, ಏನ್ ಮಾಡಕ್ಕಾಗಲ್ಲ. ಇಲ್ಲ ಫುಲ್ ಬೆಳೆದು ಊರಿಗೆಲ್ಲ ನೆರಳು ಕೊಡ್ತೀವಿ ಅಂದ್ರೆ ಕೊಡೋಣ, ಏನ್ ಮಾಡಕ್ಕಾಗಲ್ಲ. ನೋಡೋಣ ಅದು ಯಾವ ತರ ಬೆಳಿತೀವಿ. ಬಟ್ ನನ್ಗೆ ಸ್ಲೋ ಸಕ್ಸಸ್ ಖುಷಿ ಇದೆ ಬ್ರೋ. ಟೈಮ್ ಟು ಟೈಮ್ ಚಿಕ್ಕ ಚಿಕ್ಕದಾಗ ಅಪ್ಡೇಟ್ಸ್